ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಗ್ಯಾಸ್ ಸಿಲಿಂಡರ್ ಬಗ್ಗೆ ಸ್ನೇಹಿತರೆ ಒಂದಷ್ಟು ಸ್ಫೋಟಕ ಸುದ್ದಿ ಅಂತಲೇ ಹೇಳಬಹುದು. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಡುಗೆ ಅನಿಲ ಅಂದರೆ ಸಿಲಿಂಡರ್ಗಳ ಕುರಿತು ಕೇಂದ್ರದ ದೊಡ್ಡ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಇದು ಜನರ ಸಂಭ್ರಮಿಸುವಂತಹ ಸಮಯ ಇದಾಗಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ನೀವು ಗ್ಯಾಸ್ ಸಿಲಿಂಡರ್ ಬಳಸುವವರಾಗಿದ್ದರೆ ಸ್ನೇಹಿತರೆ, ಅಥವಾ ಹೊಸ ಕನೆಕ್ಷನ್ ಪಡೆಯುವಂತಹ ಸೂಚನೆಯಲ್ಲಿ ಇದ್ದರೆ ಈ ಸುದ್ದಿ ನಿಮಗಾಗಿ. ದೇಶಾದ್ಯಂತ LPG ಪೂರೈಕೆ, ಆನ್ಲೈನ್ ಬುಕ್ಕಿಂಗ್ ಹಾಗೂ ಹೊಸ ಸೌಲಭ್ಯಗಳ ಕುರಿತು ಕೇಂದ್ರ ಸರ್ಕಾರ ಸ್ನೇಹಿತರೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು. ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದೆ. ಹಾಗಿದ್ರೆ ಯಾವುದರ ಬಗ್ಗೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಕೆ, ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಪ್ರಪಂಚಾದ್ಯಂತ ಎಷ್ಟೇ ಭೌಗೋಳಿಕ ಅಥವಾ ರಾಜಕೀಯ ಸ್ನೇಹಿತರೆ ಉದ್ವೇಗತೆಗಳು ಇದ್ದರೂ ಭಾರತದಲ್ಲಿ ಮನೆಗೆ ಅಡುಗೆ ಅನಿಲ ಪೂರೈಕೆ ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ದೇಶದಲ್ಲಿ ಎಲ್ಲಿಯೂ ಕೂಡ LPG ಸಿಲಿಂಡರ್ಗಳ ಕೊರತೆ ಇಲ್ಲ ಮತ್ತು ಗ್ರಾಹಕರಿಗೆ ಸಾಮಾನ್ಯ ರೀತಿಯಲ್ಲಿಯೇ ಡೆಲಿವರಿ ಆಗುತ್ತಿದೆ. ವಿತರಣೆ ಕೇಂದ್ರಗಳಲ್ಲಿ ಸಿಲಿಂಡರ್ ಅಭಾವದ ಬಗ್ಗೆ ಯಾವುದೇ ವರದಿಗಳಿಲ್ಲ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಸಾಮಾನ್ಯ ಜನರು ಸ್ನೇಹಿತರೆ, ನಾವು ಬುಕ್ಕಿಂಗನ್ನು ಮಾಡ್ತಿದ್ದೀವಿ, ಬುಕ್ಕಿಂಗನ್ನು ತೆಗೆದುಕೊಳ್ತಾ ಇಲ್ಲ, ಸಿಲಿಂಡರ್ ಗ್ಯಾಸ್ ಖಾಲಿಯಾಗಿದೆ, ಆದರೆ ಅಡುಗೆ ಮಾಡುವುದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಅನ್ನೋದನ್ನ ಸಾಕಷ್ಟು ವ್ಯಕ್ತಪಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಸ್ನೇಹಿತರೆ, ಯಾವ ರೀತಿ ಬುಕ್ಕಿಂಗನ್ನು ಮಾಡಬೇಕು, ಏನೆಲ್ಲ ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದರೆ, ಅಡುಗೆ ಅನಿಲ ವಿತರಣೆ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕವಾಗಿಸಲು ಸರ್ಕಾರ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುತ್ತಿದೆ. ಸದ್ಯ ದೇಶದಲ್ಲಿ 95% ಸಿಲಿಂಡರ್ ಬುಕ್ಕಿಂಗ್ ಆನ್ಲೈನ್ನಲ್ಲೇ ನಡೆಯುತ್ತಿದೆ. ಅಲ್ಲದೆ ಆಕ್ರಮಣಗಳನ್ನು ತಡೆಯಲು ಡೆಲಿವರಿ ಅಂದರೆ ಅಥೆಂಟಿಕೇಷನ್ ಕೋಡ್ ಅಂದರೆ DAC ಜಾರಿಗೆ ತರಲಾಗಿದ್ದು 91% ವಿತರಣೆಗಳು ಅಂದರೆ OTP ಆಧಾರದ ಮೇಲೆಯೇ ನಡೆಯುತ್ತಿವೆ. ಇದರಿಂದ ನೈಜ ಗ್ರಾಹಕರಿಗೆ ಮಾತ್ರ ಸಿಲಿಂಡರ್ ಸಿಗುವುದು ಖಚಿತವಾಗಿದೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ಪೂರೈಕೆ ವ್ಯವಸ್ಥೆ ಎಷ್ಟು ದಕ್ಷವಾಗಿ ಕೆಲಸ ಮಾಡುತ್ತಿದೆ ಎಂಬುದಕ್ಕೆ ಇತ್ತೀಚಿನ ಅಂಕಿಅಂಶಗಳೇ ಸಾಕ್ಷಿ. ಕೇವಲ ಒಂದು ದಿನದಲ್ಲಿ ಏಪ್ರಿಲ್ 7 ಮತ್ತು 8 ಸ್ನೇಹಿತರೆ 2026 ಬರೋಬ್ಬರಿ ಸ್ನೇಹಿತರೆ 63.5 ಲಕ್ಷಕ್ಕೂ ಅಧಿಕ ಸಿಲಿಂಡರ್ಗಳು ದೇಶಾದ್ಯಂತ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿವೆ. ಇನ್ನು ತೈಲ ಕಂಪನಿಗಳು ಮತ್ತು ಸರ್ಕಾರದ ಸಮನ್ವಯದಿಂದಾಗಿ ಗ್ರಾಹಕರು ಬೇಡಿಕೆಗೆ ತಕ್ಕಂತೆ ವೇಗವಾಗಿ ಸ್ಪಂದಿಸಲು ಸಾಧ್ಯವಾಗುತ್ತಿದೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ಮನೆ ಬಳಕೆಗೆ ಮಾತ್ರವಲ್ಲ ಸ್ನೇಹಿತರೆ, ಕೈಗಾರಿಕಾ ಅಭಿವೃದ್ಧಿಗೂ ಕೂಡ ಸರ್ಕಾರ ಒತ್ತು ನೀಡಿದೆ ಅಂತಲೇ ಹೇಳಬಹುದು. ವಾಣಿಜ್ಯ LPG ಹಂಚಿಕೆಯನ್ನು ಬಿಕ್ಕಟ್ಟಿನ ಇಂದಿನ ಪ್ರಮಾಣಕ್ಕಿಂತ 70% ಹೆಚ್ಚಿಸಲಾಗಿದೆ. ಔಷಧ, ಆಹಾರ ಸಂಸ್ಕರಣೆ, ಇನ್ನು ಪಾಲಿಮರ್, ಉಪ್ಪು ಮತ್ತು ಗಾಜಿನಂತಹ ಪ್ರಮುಖ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಂತಲೇ ಹೇಳಬಹುದು. ಪೂರೈಕೆಯನ್ನು ಇನ್ನಷ್ಟು ಸುಗಮಗೊಳಿಸಲಾಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸ್ನೇಹಿತರೆ ಒಳ್ಳೆಯ ಅಪ್ಡೇಟ್ ಎಲ್ಲರ ಕಡೆಯಿಂದ ಬರಬೇಕು ಅಂದ್ಬಿಟ್ಟು ಸ್ನೇಹಿತರೆ ಇದರ ಬಗ್ಗೆ ಅತಿ ಹೆಚ್ಚಾಗಿ ಗಮನಕ್ಕೆ ತೆಗೆದುಕೊಂಡಿದ್ದೀವಿ. ಭಯಪಡುವಂಥ ಅವಶ್ಯಕತೆ ಇಲ್ಲ ಎಂದು ಕೇಂದ್ರ ಸರ್ಕಾರದಿಂದ ಈ ಒಂದು ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ಬೇರೆ ಊರುಗಳಿಂದ ಬಂದ ಕೆಲಸ ಮಾಡುವಂತಹ ವಲಸೆ ಕಾರ್ಮಿಕರ ಅನುಕೂಲಕ್ಕಾಗಿ 5 kgಯ ಮುಕ್ತ ವ್ಯಾಪಾರ ಅಂದರೆ FTL ಸಿಲಿಂಡರ್ಗಳ ಪೂರೈಕೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಅಂದರೆ 2026 ಮಾರ್ಚ್ 23ರಿಂದ
ಈವರೆಗೂ ಸ್ನೇಹಿತರೆ ಸುಮಾರು 8.9 ಲಕ್ಷ ಸಣ್ಣ ಸಿಲಿಂಡರ್ ಮಾರಾಟವಾಗಿದೆ. ಏಪ್ರಿಲ್ 8ರಂದು ಒಂದೇ ದಿನದಲ್ಲಿ 1 ಲಕ್ಷಕ್ಕೂ ಕೂಡ ಹೆಚ್ಚು ಸಣ್ಣ ಸಿಲಿಂಡರ್ಗಳು ಮಾರಾಟವಾಗಿದ್ದು, ಇದಕ್ಕೆ ಮಾರುಕಟ್ಟೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ವಾಣಿಜ್ಯ LPG ನಿರ್ವಹಣೆಯನ್ನು ಮತ್ತಷ್ಟು ಬಲಪಡಿಸಲು ಇಂಡಿಯನ್ ಆಯಿಲ್ ಅಂದರೆ HPCL ಮತ್ತು BPCL ಅಧಿಕಾರಿಗಳನ್ನೊಳಗೊಂಡು ಉನ್ನತ ಮಟ್ಟದ ಸಮಿತಿ ರಚಿಸಲಾಗಿದೆ. ಈ ಸಮಿತಿಯು ರಾಜ್ಯ ಸರ್ಕಾರಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಕೈಗಾರಿಕೆಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದೆ. ಮಾರ್ಚ್ ಮಧ್ಯಭಾಗದಿಂದ ಏಪ್ರಿಲ್ ಮೊದಲ ವಾರದವರೆಗೆ 93,085 ಮೆಟ್ರಿಕ್ ಟನ್ ವಾಣಿಜ್ಯ ಅನಿಲ ಮಾರಾಟವಾಗಿರುವುದು ಇದರ ದಕ್ಷತೆಗೆ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ದೇಶವನ್ನು ಶುದ್ಧ ಇಂಧನದತ್ತ ಕೊಂಡೊಯ್ಯುವ ಉದ್ದೇಶದಿಂದ ನೈಸರ್ಗಿಕ ಅನಿಲ ಅಂದರೆ PNG ಬಳಕೆಯನ್ನು ಸರ್ಕಾರ ಪ್ರೋತ್ಸಾಹಿಸುತ್ತಿದೆ. ಹೋಟೆಲ್, ಕ್ಯಾಂಟೀನ್ ಮತ್ತು ರೆಸ್ಟೋರೆಂಟ್ಗಳು LPG ಬದಲು PNG ಬಳಸುವಂತೆ ಸೂಚಿಸಲಾಗಿದೆ ಅಂತಲೇ ಹೇಳಬಹುದು. ಇದಕ್ಕಾಗಿ ಸ್ನೇಹಿತರೆ IGL ಮತ್ತು MGLನಂತಹ ಕಂಪನಿಗಳು ಹೊಸ ಸಂಪರ್ಕವನ್ನು ಪಡೆಯುವವರೆಗೆ ಆಕರ್ಷಕ ರಿಯಾಯಿತಿ ಹಾಗೂ ಕೊಡುಗೆಗಳನ್ನು ನೀಡುತ್ತಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ ಎಲ್ಲ ರೀತಿಯಲ್ಲಿ ಜನರಿಗೆ ತಲುಪುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ ಎಂದು ಸ್ನೇಹಿತರೆ ಶುಭ ಸುದ್ದಿಯನ್ನು ಜನರಿಗೆ ನೀಡಿದೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ಅನಿಲ ಪೈಪ್ಲೈನ್ ಕಾಮಗಾರಿ ಭೂಸ್ವಾಧೀನ ಪ್ರಕ್ರಿಯೆ ಹಾಗೂ ಅನುಮತಿಗಳನ್ನು ಸುಲಭಗೊಳಿಸಲು ಸರ್ಕಾರ ಹೊಸ ಆದೇಶಗಳನ್ನು ಹೊರಡಿಸಿದೆ. ಶಾಲೆ, ಹಾಸ್ಟೆಲ್, ಸಮುದಾಯ ಅಡುಗೆ ಮನೆ, ಅಂಗನವಾಡಿ ಸ್ನೇಹಿತರೆ ಹಾಗೂ ರಕ್ಷಣಾ ವಸತಿ ಪ್ರದೇಶಗಳಿಗೂ ಕೂಡ PNG ಸಂಪರ್ಕ ಕಲ್ಪಿಸುವ ಕಾರ್ಯ ಭರದಿಂದ ಸಾಗುತ್ತಿದೆ ಅಂತಲೇ ಹೇಳಬಹುದು. ಒಟ್ಟಾರೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಎದುರಾಗಿದ್ದಂತಹ ಅಡೆತಡೆಗಳನ್ನು ನಿವಾರಿಸಿ ದೇಶಾದ್ಯಂತ ಅನಿಲ ಗ್ರಿಡ್ ವಿಸ್ತರಣೆಗೆ ಸರ್ಕಾರ ಬಲ ತುಂಬಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ಗೆ ಮತ್ತು ಬುಕ್ಕಿಂಗ್ ತೆಗೆದುಕೊಳ್ತಾ ಇಲ್ಲ ಅಂತಂದರೆ ಸ್ನೇಹಿತರೆ ಅದಕ್ಕೂ ಕೂಡ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ. 23 ದಿನದಲ್ಲಿ ಸ್ನೇಹಿತರೆ ನೀವು ಬುಕ್ಕಿಂಗನ್ನು ಮಾಡಬಹುದು. ನೀವು ಮಾಡಿದ ಬುಕ್ಕಿಂಗ್ ಏನು ಮಾಡಿರ್ತಾರೆ ಅದು 23 ದಿನ ಆದ ನಂತರ ಬುಕ್ಕಿಂಗ್ ಮಾಡಿ ತೆಗೆದುಕೊಳ್ತಾರೆ. ಮತ್ತೆ ಪದೇ ಒಂದು ವಾರದಲ್ಲಿ ನೀವು ಮಾಡ್ತಾ ಇದ್ದರೆ ಅದು ಬುಕ್ಕಿಂಗ್ ತೆಗೆದುಕೊಳ್ಳುವುದಿಲ್ಲ. ಇದು ಸರ್ಕಾರ ಮಾಡಿರುವಂತಹ ರೂಲ್ಸ್ ಅಂತಲೇ ಹೇಳಬಹುದು. ಯಾಕಂದರೆ ಸ್ನೇಹಿತರೆ ಏಪ್ರಿಲ್ 2ರಂದು ಒಂದೇ ದಿನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಣ್ಣ ಸಿಲಿಂಡರ್ಗಳು ಮಾರಾಟವಾಗಿದೆ. ಇದಕ್ಕೆ ಮಾರುಕಟ್ಟೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ಸ್ನೇಹಿತರೆ ಕೈಗಾರಿಕಾ ಅಭಿವೃದ್ಧಿಗೂ ಸರ್ಕಾರ ಒತ್ತು ನೀಡಿದೆ. ವಾಣಿಜ್ಯ LPG ಹಂಚಿಕೆಯನ್ನು ಬಿಕ್ಕಟ್ಟಿನ ಇಂದಿನ ಪ್ರಮಾಣಕ್ಕಿಂತ 70% ಹೆಚ್ಚಿಸಲಾಗಿದೆ. ಔಷಧಿ, ಆಹಾರ, ಇನ್ನು ಸಂರಕ್ಷಣೆ, ಪಾಲಿಮರ್, ಉಕ್ಕು ಮತ್ತು ಗಾಜಿನಂತಹ ಪ್ರಮುಖ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಂತಲೇ ಹೇಳಬಹುದು. ಪೂರೈಕೆಯನ್ನು ಇನ್ನಷ್ಟು ಸುಗಮಗೊಳಿಸಲಾಗಿದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಯಾರೂ ಭಯಪಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಎಲ್ಲದೂ ಕೂಡ ಸರ್ಕಾರ ಕೈಗೊಂಡಿದೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ. ನಿಮ್ಮ ಅಭಿಪ್ರಾಯ ಏನಾದರೂ ತಿಳಿಸ್ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.